ಈ ಇಸ್ಚಮಿಕ್ ಸ್ಟ್ರೋಕ್ ಅಟ್ಯಾಕ್ ಆದಾಗ ನಮ್ಮ ಬ್ರೈನಿನ ಯಾವ ಭಾಗದಲ್ಲಿ ಆಗಿದೆ ಅದರ ಆಧಾರದ ಮೇಲೆ ನಮಗೆ ಲಕ್ಷಣಗಳು ಕಾಣಿಸುತ್ತೆ. ಟ್ರಾನ್ಸ್ ಇಸ್ಚಮಿಕ್ ಅಟ್ಯಾಕ್ ಏನಂತ ಹೇಳಿದ್ರೆ, ಒಂದಿಷ್ಟು ಸಮಯ ನಮ್ಮ ಬ್ರೈನ್ ಏನಿದೆ ಅದಕ್ಕೆ ರಕ್ತ ಸಂಚಾರ ಸ್ಟಾಪ್ ಆಗುತ್ತೆ. ಈ ಸ್ಟ್ರೋಕನ್ನು ಬರದೇ ಇರೋ ಹಾಗೆ ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಮೇನ್ ಆಗಿ ಇದನ್ನು ನಾನು 3 ಭಾಗದಲ್ಲಿ ಹೇಳ್ತೀನಿ. ಒಂದು ಆಹಾರ, ವಿಹಾರ, ಇನ್ನೊಂದು ಮನಸ್ಸು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಜತ್ ಭಟ್, ನಿಸರ್ಗ ಹಾಸ್ಪಿಟಲ್, ಶಿರಸಿ. ಸ್ಟ್ರೋಕ್ ಎಂಬ ಕಾಯಿಲೆ ಬಗ್ಗೆ ನೀವೆಲ್ಲ ಕೇಳಿದ್ದೀರ. ಸೊ ಈ ಸ್ಟ್ರೋಕ್ ಎಂಬ ಕಾಯಿಲೆ ಕೇವಲ ಒಬ್ಬ ವ್ಯಕ್ತಿ ಅಥವಾ ಪೇಷಂಟ್ ಸಫರ್ ಆಗಲ್ಲ. ಇಲ್ಲಿ ಬದಲಾಗಿ ಕಂಪ್ಲೀಟ್ ಅವನ ಫ್ಯಾಮಿಲಿ ಅಥವಾ ಅವ್ರ ಜೊತೆಗಿದ್ದವರು ಎಲ್ಲರೂ ಸಫರ್ ಆಗ್ತಾರೆ. ಯಾಕಂತ ಹೇಳಿದ್ರೆ, ಈ ಸ್ಟ್ರೋಕ್ ಅಟ್ಯಾಕ್ ಆದ ವ್ಯಕ್ತಿ ದಿನನಿತ್ಯ ಮಾಡೋ ಕೆಲಸ ಅಂದರೆ ಸ್ನಾನ ಮಾಡಿರೋದಾಗ್ಬೋದು, ಅಥವಾ ಹಲ್ ತಿಕ್ಕೋದಾಗ್ಬೋದು, ಅಥವಾ ಮೋಷನ್ ಮಾಡೋದಾಗ್ಬೋದು, ಈ ರೀತಿ ಹಲವಾರು ಚಟುವಟಿಕೆಗಳನ್ನು ಅವನಿಗೆ ಮಾಡೋಕ್ಕಾಗಲ್ಲ. ಕಂಪ್ಲೀಟಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾನೆ. ಸೊ ಅವ್ರು ಯಾರು ಅವ್ರ ಜೊತೆಗಿರ್ತಾರೆ ಅವರು ಸಹ ಅವರೊಟ್ಟಿಗೆ ಇರಬೇಕಾಗುತ್ತೆ. ಅವ್ರ ಪರ್ಸನಲ್ ಲೈಫನ್ನು ಬಿಟ್ಟು ಇವರಿಗೆ ಸಹಾಯ ಮಾಡಬೇಕಾಗುತ್ತೆ. ಸೊ ಆದ ಕಾರಣ ಅವರು ಸಹ ಇದರಲ್ಲಿ ಸಫರ್ ಆಗ್ತಾರೆ. ಸೊ ಈ ಸ್ಟ್ರೋಕ್ ಎಂಬ ಕಾಯಿಲೆ ನಮ್ಮ ಭಾರತದಲ್ಲಿ ದಿನನಿತ್ಯ ಜಾಸ್ತಿನೇ ಆಗ್ತಿದೆ. ಈಗ ಪ್ರೆಸೆಂಟಲ್ಲಿ 1,00,000 ಜನರಲ್ಲಿ 145 ಜನ ಇದಕ್ಕೆ ಸಫರ್ ಆಗ್ತಿದ್ದಾರೆ. ಸೊ ಆದ ಕಾರಣ ಈ ಸ್ಟ್ರೋಕ್ ಎಂಬ ಕಾಯಿಲೆ ಯಾವ ಕಾರಣಗಳಿಂದ ಬರುತ್ತೆ ಮತ್ತು ಇದರ ಲಕ್ಷಣಗಳೇನು, ಹಾಗೂ ಇದು ಬರದೇ ಇರೋ ಹಾಗೆ ನಾವು ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಜನ ಈ ಸ್ಟ್ರೋಕ್ ಮತ್ತು ಪ್ಯಾರಲೈಸ್ ಎರಡನ್ನೂ ಒಂದೇ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅದೆರಡು ಬೇರೆ ಬೇರೆ. ಪ್ಯಾರಲೈಸಿಸ್ ಅಂದರೆ ಕೇವಲ ಒಂದು ಮಸಲನ್ನು ಅದು ಕೆಲಸವನ್ನು ಕಳ್ಕೊಳ್ಳೋದು. ಸೊ ಆದ್ದರಿಂದ ಪ್ಯಾರಲೈಸಿಸ್ ಅನ್ನೋದು ಸ್ಟ್ರೋಕಿನ ಒಂದು ಸಿಂಪ್ಟಮ್ ಮಾತ್ರ. ಪ್ಯಾರಲೈಸಿಸ್ ಆಗಲಿಕ್ಕೆ ತುಂಬ ಹಲವಾರು ಕಾರಣಗಳಿವೆ, ಕೇವಲ ಸ್ಟ್ರೋಕ್ ಅಂತ ಅಲ್ಲ. ಸೊ ಹಾಗಿದ್ರೆ ಸ್ಟ್ರೋಕ್ ಅಂದರೆ ಏನು? ಸ್ಟ್ರೋಕ್ ಅಂದರೆ ನಮ್ಮ ಬ್ರೈನಿಗೆ ರಕ್ತ ಸಂಚಾರ ಕಡಿಮೆ ಆಗಿಬಿಟ್ಟು ನಮಗೆ ಬಲ ಇಲ್ಲದೆ ಇರೋ ಹಾಗೆ ಆಗೋದು, ಅಥವಾ ನಾವು ನ್ಯೂರಲಾಜಿಕಲ್ ಡಿಫಿಷಿಯೆಂಟ್ ಅಂತ ಹೇಳ್ತೀವಿ, ಅಂದರೆ ಸೆನ್ಸೇಷನ್ ಇಲ್ಲದೆ ಹಾಗೆ ಆಗೋದು. ಸೊ ಈ ರೀತಿ ಆದಾಗ ಅದನ್ನು ನಾವು ಸ್ಟ್ರೋಕ್ ಅಂತ ಕರಿತೀವಿ. ಮೇನ್ ಆಗಿ ಈ ಸ್ಟ್ರೋಕ್ 3 ರೀತಿಯಲ್ಲಿ ಆಗುತ್ತೆ. ಒಂದು ಟ್ರಾನ್ಸ್ ಇಸ್ಚಮಿಕ್ ಅಟ್ಯಾಕ್, ಇನ್ನೊಂದು ಇಸ್ಚಮಿಕ್ ಸ್ಟ್ರೋಕ್, ಇನ್ನೊಂದು ಹೆಮರೇಜಿಕ್ ಸ್ಟ್ರೋಕ್. ಈ ರೀತಿಯಾಗಿ 3 ರೀತಿಯಲ್ಲಿ ಈ ಸ್ಟ್ರೋಕ್ ಆಗುತ್ತೆ. ಟ್ರಾನ್ಸ್ ಇಸ್ಚಮಿಕ್ ಅಟ್ಯಾಕ್ ಏನಂತ ಹೇಳಿದ್ರೆ, ಒಂದಿಷ್ಟು ಸಮಯ ನಮ್ಮ ಬ್ರೈನ್ ಏನಿದೆ ಅದಕ್ಕೆ ರಕ್ತ ಸಂಚಾರ ಸ್ಟಾಪ್ ಆಗುತ್ತೆ. ಅಂದರೆ ಒಂದಿಷ್ಟು ಸಮಯಕ್ಕೆ ರಕ್ತ ಸಂಚಾರ ಆಗಲ್ಲ. ಆದರೆ ಅಲ್ಲಿ ಯಾವುದೇ ಒಂದು ಸೆಲ್ ಡೆತ್ ಆಗಲಿ ಇಸ್ಚಮಿಕ್ ಆಗಲ್ಲ. ಸೊ ಈ ರೀತಿ ಆದಾಗ ಒಂದಿಷ್ಟು ಸಮಯಕ್ಕೆ, ಒಂದು 10 ನಿಮಿಷ ಇರ್ಬೋದು, ಒಂದು ಅರ್ಧ ಗಂಟೆ ಇರ್ಬೋದು, ಅಥವಾ 1 ಗಂಟೆ ಇರ್ಬೋದು. ಸೊ ಇಲ್ಲಿವರೆಗೂ ನಮಗೆ ವೀಕ್ನೆಸ್ ಕಾಣಿಸುತ್ತೆ. ಒಂದು ಭಾಗದಲ್ಲಿ ವೀಕ್ನೆಸ್ ಕಾಣಿಸ್ಬೋದು, ಅಥವಾ ಇಡೀ ದೇಹ ವೀಕ್ನೆಸ್ ಅನಿಸ್ಬೋದು, ಅಥವಾ ನಮಗೆ ಸೆನ್ಸೇಷನ್ ಆಗದೆ ಇರ್ಬೋದು. ಈ ರೀತಿ ಹಲವಾರು ತೊಂದರೆಗಳಾಗುತ್ತೆ. ಸೊ ಈ ರೀತಿ ಆದಾಗ ಅದನ್ನು ನಾವು ಟ್ರಾನ್ಸ್ ಇಸ್ಚಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಈ ಟ್ರಾನ್ಸ್ ಇಸ್ಚಮಿಕ್ ಅಟ್ಯಾಕ್ ಯಾವೆಲ್ಲ ಕಾರಣಗಳಿಂದ ಆಗುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಅಥೆರೋಸ್ಕ್ಲಿರೋಸಿಸ್, ಅಂದರೆ ನಮ್ಮದು ರಕ್ತನಾಳ ಏನಿರುತ್ತೆ ಕೊಲೆಸ್ಟ್ರಾಲ್, ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರ್ತೀವಿ, ಫ್ಯಾಟ್ ಡೆವಲಪ್ ಆಗಿಬಿಟ್ಟು ರಕ್ತ ಸಂಚಾರ ಸರಿಯಾಗಿ ಆಗಲ್ಲದೇ ಇರೋ ಕಾರಣಕ್ಕೆ ಈ ಅಟ್ಯಾಕ್ ಆಗುವ ಚಾನ್ಸಸ್ ಇರುತ್ತೆ. ಇನ್ನೊಂದು ಎಂಬೋಲಿಸಮ್, ಅಂದರೆ ರಕ್ತ ಸಂಚಾರಕ್ಕೆ ಏನಾದರೂ ಅಡ್ಡಿ ಆದಾಗ, ಸೊ ಈ ಥರ ಅಡ್ಡಿ ಆದಾಗ ಸರಿಯಾಗಿ ರಕ್ತ ಸಂಚಾರ ಆಗದೆ ಈ ಟ್ರಾನ್ಸ್ ಇಸ್ಚಮಿಕ್ ಅಟ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ. ಆರ್ಟೆರಿಯೈಟಿಸ್ ಅಂತ ಹೇಳಿದ್ರೆ, ನಮ್ಮದು ರಕ್ತ ಸಂಚಾರ ಆಗುವಂಥ ಏನು ರಕ್ತನಾಳ ಇರುತ್ತೆ ಅದಕ್ಕೆ ಇನ್ಫ್ಲಮೇಷನ್, ಅಂದರೆ ಅದಕ್ಕೆ ಇನ್ಫೆಕ್ಷನ್ ಥರ ಏನಾದರೂ ಇನ್ಫ್ಲಮೇಷನ್ ಆದಾಗ ಈ ರೀತಿಯಾದ ಅಟ್ಯಾಕ್ ಆಗುವ ಚಾನ್ಸಸ್ ಇರುತ್ತೆ. ಮತ್ತು ಯಾರಿಗೆ ಹಾರ್ಟಿನ ಸಮಸ್ಯೆ ಇರುತ್ತೆ, ಸರಿಯಾಗಿ ಬ್ಲಡ್ ಪಂಪ್ ಆಗ್ತಿರಲ್ಲ, ಸೊ ಅವಾಗಲೂ ಸಹ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರೋ ಕಾರಣಕ್ಕೆ ಈ ಒಂದು ಅಟ್ಯಾಕ್ ಆಗುವ ಚಾನ್ಸಸ್ ಇರುತ್ತೆ. ಈ ಟ್ರಾನ್ಸ್ ಇಸ್ಚಮಿಕ್ ಅಟ್ಯಾಕ್ ಆದಾಗ ನಮಗೆ ಏನೆಲ್ಲ ಲಕ್ಷಣಗಳು ಕಾಣಿಸುತ್ತೆ ಅಂದರೆ, ಮೇನಾಗಿ ಒಂದು ಸೈಡ್ ವೀಕ್ನೆಸ್ ಬರುವಂಥದ್ದು, ದೇಹದ ಒಂದು ಭಾಗದಲ್ಲಿ ವೀಕ್ನೆಸ್ ಬರುವಂಥದ್ದು ಆಗ್ಬೋದು, ಅಥವಾ ಮಾತಾಡಲಿಕ್ಕೆ ಸರಿಯಾಗಿ ಆಗಲ್ಲ, ಸ್ಲರ್ಡ್ ಸ್ಪೀಚ್ ಅಂತ ಹೇಳ್ತೀವಿ, ತೊದಲ್ತಾ ಇರೋದು ಆಗ್ಬೋದು. ಅದಾದಮೇಲೆ BP ಹೈ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಹಲವಾರು ಲಕ್ಷಣಗಳು ಕಾಣಿಸಿದಾಗ ನಾವೇನು ಮಾಡಬೇಕಂದ್ರೆ, ಕೂಡಲೇ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಅಥವಾ ಹತ್ತಿರ ಇರೋ ಯಾವುದೋ ಒಂದು ಹಾಸ್ಪಿಟಲ್ಗೆ ನಾವು ಕನ್ಸಲ್ಟ್ ಮಾಡಿ ಇದೇ ಕಾರಣದಿಂದ ಆಗಿನೋ ಅಥವಾ ಬೇರೆ ಏನಾದ್ರು ಕಾರಣ ಇದೆನೋ ಅನ್ನೋದು ಫಸ್ಟ್ ನಾವು ಪತ್ತೆ ಹಚ್ಚಬೇಕು. ಅದಾದಮೇಲೆ ಇದು ಕನ್ಫರ್ಮ್ ಆದಮೇಲೆ ಇದಕ್ಕೆ ಬೇಕಾದಂಥ ಮೆಡಿಸಿನನ್ನು ನಾವು ಫಸ್ಟಾಗಿ ತೊಗೋಬೇಕು. ಸೊ ಎರಡನೇದಾಗಿ ಇಸ್ಚಮಿಕ್ ಸ್ಟ್ರೋಕ್. ಇಸ್ಚಮಿಕ್ ಸ್ಟ್ರೋಕ್ 2 ಕಾರಣಗಳಿಂದ ಆಗುತ್ತೆ. ಒಂದು ಎಂಬೋಲಿಸಮ್, ಇನ್ನೊಂದು ಥ್ರಾಂಬೋಸಿಸ್ ಅಂತ ಹೇಳಿ. ಎಂಬೋಲಿಸಮ್ ಅಂತ ಹೇಳಿದ್ರೆ ರಕ್ತ ಸಂಚಾರ ಸರಿಯಾಗಿ ಆಗಲ್ಲದೆ ಇರೋದು, ಅಂದರೆ ರಕ್ತ ಸಂಚಾರಕ್ಕೆ ಏನಾದರೂ ಅಡ್ಡಿ ಬಂದಾಗ ಸೊ ಅದನ್ನು ಎಂಬೋಲಿಸಮ್ ಅಂತ ಕರಿತೀವಿ. ಸೊ ಥ್ರಾಂಬೋಸಿಸ್ ಅಂದರೆ ರಕ್ತ ಹೆಪ್ಪುಕಟ್ಟೋದು. ಸೊ ಆ ರಕ್ತ ಹೆಪ್ಪುಕಟ್ಬಿಟ್ಟು ನಮ್ಮ ಬ್ರೈನಿಗೆ ಸರಿಯಾಗಿ ರಕ್ತ ಸಂಚಾರ ಆಗಲ್ಲದೆ ಇರೋದಕ್ಕೆ ಈ ಒಂದು ಇಸ್ಚಮಿಕ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಇಸ್ಚಮಿಕ್ ಸ್ಟ್ರೋಕ್ ಏನಂತ ಹೇಳಿದರೆ, ಇಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗಲ್ಲದೆ ಇರೋ ಕಾರಣ ಬ್ರೈನಿನ ಸೆಲ್ಸ್ ಏನಿರುತ್ತೆ ಅದು ಸತ್ತು ಹೋಗುತ್ತೆ, ಅಂದರೆ ಅಲ್ಲಿ ಸೆಲ್ ಡೆತ್ ಆಗುತ್ತೆ. ಸೊ ಆ ಸೆಲ್ ಡೆತ್ ಆದ ಕಾರಣ ನಮಗೆ ಈ ಸ್ಟ್ರೋಕಿನ ಲಕ್ಷಣಗಳೆಲ್ಲ ಕಾಣಿಸ್ತದೆ. ಈ ಇಸ್ಚಮಿಕ್ ಸ್ಟ್ರೋಕ್ ಅಟ್ಯಾಕ್ ಆದಾಗ ನಮ್ಮ ಬ್ರೈನಿನ ಯಾವ ಭಾಗದಲ್ಲಿ ಆಗಿದೆ ಅದರ ಆಧಾರದ ಮೇಲೆ ನಮಗೆ ಲಕ್ಷಣಗಳು ಕಾಣಿಸುತ್ತೆ. ಮೇನಾಗಿ ಯಾವ್ಯಾವುದೆಲ್ಲ ಲಕ್ಷಣ ಕಾಣಿಸುತ್ತೆ ಅಂತ ಹೇಳಿದ್ರೆ, ಒಂದು ಸೈಡು ವೀಕ್ನೆಸ್ ಅನಿಸುವಂಥದ್ದು, ಅಂದರೆ ಬಲ ಇಲ್ದಾಗೆ ಆಗೋದು. ಅದು ಒಂದು ಕಾಲಲ್ಲಾಗಿರ್ಬೋದು, ಅಥವಾ 2 ಕಾಲಲ್ಲಾಗಿರ್ಬೋದು, ಅಥವಾ 2 ಕೈ 2 ಕಾಲಲ್ಲೂ ಆಗಿರ್ಬೋದು. ಈ ರೀತಿಯಾಗಿ ಅದು ಯಾವ ಬ್ರೈನಿನ ಯಾವ ಪಾರ್ಟಲ್ಲಾಗಿದೆ ಅದರ ಆಧಾರದ ಮೇಲೆ ನಿಮಗೆ ಲಕ್ಷಣಗಳು ಕಾಣಿಸ್ತದೆ. ಅದಾದ ಮೇಲೆ ನಿಮಗೆ ಸೆನ್ಸೇಷನ್ ಕಡಿಮೆ ಆದಂಗೆ ಅನಿಸ್ಬೋದು, ಅಂದರೆ ಒಂದು ಸೈಡು ಮುಟ್ಟಿದ್ರೂ ಸಹ ನಿಮಗೆ ಏನೂ ಸೆನ್ಸೇಷನ್ನೇ ಆಗ್ತಿಲ್ಲ, ಏನೂ ಗೊತ್ತಾಗ್ತಾನೇ ಇಲ್ಲ, ಆ ರೀತಿ ಒಂದು ಲಕ್ಷಣವೂ ಕಾಣಿಸ್ಬೋದು.
ಅದಾದಮೇಲೆ ನಿಮಗೆ ದೃಷ್ಟಿ ಸಹ ಕಡಿಮೆ ಆಗ್ಬೋದು, ಅಂದರೆ ಸರಿಯಾಗಿ ದೃಷ್ಟಿ ಕಾಣಿಸದೇ ಇರ್ಬೋದು ಅಥವಾ ಎರಡೆರಡು ಕಾಣಿಸುವಂಥದ್ದಾಗ್ಬೋದು. ಅದಾದಮೇಲೆ ಸರಿಯಾಗಿ ಮಾತಾಡಲ್ಲೇ ಇರೋ, ಅಂದರೆ ಸ್ಲರ್ಡ್ ಸ್ಪೀಚ್ ಅಂತ ಹೇಳ್ತೀವಿ, ಸೊ ಸರಿಯಾಗಿ ನಿಮಗೆ ಮಾತು ಬರೀ ತೊದಲ್ತಾ ಇದೆ ಆ ರೀತಿ ಆಗ್ಬೋದು. ಆಮೇಲೆ ತಲೆ ಸುತ್ತು ಬರೋದು, ವರ್ಟಿಗೋ ಆಗುವ ಚಾನ್ಸಸ್ಸು ಇರುತ್ತೆ. ಅದಾದಮೇಲೆ ನಿಮಗೆ ನಡೆಯುವಾಗ ಬ್ಯಾಲೆನ್ಸ್ ತಪ್ಪುವಂಥದ್ದು, ಅಂದರೆ ಎಟ್ಯಾಕ್ಸಿಯಾ ಅಂತ ಹೇಳ್ತೀವಿ, ಸರಿಯಾಗಿ ನಿಮಗೆ ನಡಿಲಿಕ್ಕೆ ಆಗಲಿಕ್ಕಿಲ್ಲ, ಸ್ವಲ್ಪ ನಡೆದ ಮೇಲೆ ಬ್ಯಾಲೆನ್ಸ್ ತಪ್ಪಿ ಬಿದ್ದಾಗ ಆಗೋದು, ಈ ರೀತಿಯೂ ಆಗ್ಬೋದು. ಸೊ ಅಟ್ಯಾಕ್ ಆದಮೇಲೆ ನಿಮಗೆ ಅವರು ಸರಿಯಾಗಿ ನಿಮ್ಮ ಜೊತೆ ಕಮ್ಯುನಿಕೇಟು ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ, ಅವ್ರಿಗೇನು ನಾವು ಹೇಳ್ತೀವಿ ಅದು ಅರ್ಥ ಆಗಲಿಕ್ಕಿಲ್ಲ, ಸೊ ಆ ರೀತಿಯೂ ಆಗ್ಬೋದು. ಅದಾದಮೇಲೆ ಕಣ್ಣು ಗುಡ್ಡೆ ಏನಿರುತ್ತೆ ಸೊ ಅದು ಅಲ್ಲಾಡ್ದಾಗೆ ಆಗ್ಬೋದು. ಈ ರೀತಿಯಾಗಿ ಹಲವಾರು ಲಕ್ಷಣಗಳು ಈ ಒಂದು ಇಸ್ಚೆಮಿಕ್ ಸ್ಟ್ರೋಕ್ ಆದಾಗ ಕಾಣಿಸ್ತದೆ. ಈ ಇಸ್ಚೆಮಿಕ್ ಸ್ಟ್ರೋಕ್ ಅಟ್ಯಾಕ್ ಆದಾಗ ಮೇನಾಗಿ ಥ್ರಾಂಬೋಸಿಸ್, ಅಂದರೆ ರಕ್ತ ಹೆಪ್ಪುಕಟ್ಟಿ ಆಗೋದ್ರಿಂದ ಅದು ಏನು ಲಕ್ಷಣಗಳಿದೆ ಅದು ನಿಧಾನವಾಗಿ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟ್ ವೀಕ್ನೆಸ್ ಆಗ್ಬೋದು, ಆಮೇಲೆ ನಿಧಾನವಾಗಿ ಸೆನ್ಸೇಷನ್ ಕಡಿಮೆ ಆಗ್ಬೋದು, ಆಮೇಲೆ ಮಾತಾಡೋದೊಳಗೆ ಸ್ಟಾರ್ಟ್ ಆಗ್ಬೋದು. ಸೊ ಈ ರೀತಿ ನಿಧಾನವಾಗಿ ಸ್ಟಾರ್ಟ್ ಆಗ್ತದೆ. ಬಟ್ ಎಂಬೋಲಿಸಮಲ್ಲಿ, ಅಂದರೆ ರಕ್ತ ನಾಳದಲ್ಲಿ ಏನಾದರೂ ಸರಿಯಾಗಿ ರಕ್ತ ಸಂಚಾರ ಆಗದೇ ಇರುವಾಗ ಆವಾಗ ನಿಮಗೆ ಸಡನ್ನಾಗಿ ಗೊತ್ತಾಗುತ್ತೆ, ಅಂದರೆ ಕೂಡಲೇ ಅದು ರಕ್ತ ಸಂಚಾರ ಸ್ಟಾಪ್ ಆದ ಕೂಡಲೇ ನಿಮಗೆ ಎಲ್ಲ ಲಕ್ಷಣಗಳು ಕಾಣಿಸ್ತದೆ. ಮೂರನೇದಾಗಿ ಹೆಮರೇಜಿಕ್ ಸ್ಟ್ರೋಕ್. ಸೊ ಈ ಹೆಮರೇಜಿಕ್ ಸ್ಟ್ರೋಕಲ್ಲಿ ನಮ್ಮ ಬ್ರೈನಿಗೆ ರಕ್ತ ಸಂಚಾರ ಏನಿರುತ್ತೆ, ಅಂದರೆ ರಕ್ತನಾಳಗಳೇನಿರುತ್ತೆ ನಮ್ಮ ಬ್ರೈನಿನಲ್ಲಿ, ಸೊ ಅಲ್ಲಿ ಲೀಕ್ ಆಗಿ ಆ ರಕ್ತ ಹೊರಗಡೆ ಬ್ರೈನಲ್ಲಿ ಲೀಕ್ ಆದಾಗ ಅದನ್ನು ನಾವು ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಈ ಹೆಮರೇಜಿಕ್ ಸ್ಟ್ರೋಕ್ ಯಾವುದೆಲ್ಲ ಕಾರಣಗಳಿಂದ ಆಗುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಹೈಪರ್ ಟೆನ್ಷನ್, ತುಂಬ ರಕ್ತ ಒತ್ತಡ ಜಾಸ್ತಿ ಆದಾಗ ಈ ಹೆಮರೇಜಿಕ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಾದಮೇಲೆ ಆಕ್ಸಿಡೆಂಟ್ ಆಗುವಂಥದ್ದು, ಅಂದರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಾಗ ತಲೆಗೆ ಏನಾದರೂ ತುಂಬ ಜೋರಾಗಿ ಪೆಟ್ಟು ಬಿದ್ದಿದ್ರೆ ಅವಾಗೂ ಸಹ ಈ ಒಂದು ಹೆಮರೇಜಿಕ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಯಾರಿಗೆಲ್ಲ ಈ ಒಂದು ಹಾರ್ಟಿನ ಸಮಸ್ಯೆ, ಅಂದರೆ ಅಕ್ಯೂಟ್ MI ಅಂತ ಹೇಳ್ತೀವಿ, ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಂತ, ಸೊ ಈ ಹಾರ್ಟಿನ ಸಮಸ್ಯೆ ಇದ್ದವರಿಗೂ ಸಹ ಈ ಒಂದು ಹೆಮರೇಜಿಕ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಯಾರೆಲ್ಲ ಈ ರಕ್ತ ತೆಳ್ಳಗಾಗಲಿಕ್ಕೆ, ಅಂದರೆ ಬ್ಲಡ್ ಥಿನ್ನರ್ಸ್ ಅಂತ ಹೇಳ್ತೀವಿ, ಸೊ ಆ ಕಾರಣಕ್ಕೆ ಯಾರು ಮಾತ್ರೆಗಳನ್ನು ತೊಗೊಳ್ತಿರ್ತಾರೆ, ಕರೆಕ್ಟಾಗಿ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಲ್ಲದೆ ಓವರ್ ಡೋಸ್ ತೊಗೊಂಡಿರ್ತಾರೆ, ಸೊ ಅವರಿಗೂ ಸಹ ಈ ಒಂದು ಹೆಮರೇಜಿಕ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಹೆಮರೇಜಿಕ್ ಸ್ಟ್ರೋಕ್ ಆದಾಗ ಆ ಬ್ಲಡ್ ಎಲ್ಲಿ ಲೀಕ್ ಆಗಿರುತ್ತೆ ಆ ಆಧಾರದ ಮೇಲೆ ಲಕ್ಷಣಗಳು ಕಾಣಿಸ್ತದೆ. ಮೇನಾಗಿ ಹೊರಭಾಗದಲ್ಲಾಗಿರ್ಬೋದು ಅಥವಾ ಬ್ರೈನಿನ ಒಳಗಡೆ ಆಗಿರ್ಬೋದು. ಸೊ ಈ ರೀತಿ ಯಾವ ಭಾಗದಲ್ಲಾಗಿದೆ ಅದರ ಆಧಾರದ ಮೇಲೆ ಲಕ್ಷಣಗಳೆಲ್ಲ ಕಾಣಿಸ್ತದೆ. ಸೊ ಮೇನಾಗಿ ಯಾವ್ಯಾವ ಲಕ್ಷಣಗಳು ಕಾಣಿಸುತ್ತೆ ಅಂತ ನೋಡೋದಾದರೆ, ಸಡನ್ನಾಗಿ ವಾಂತಿ ಆಗುವಂಥದ್ದು, ಅಥವಾ ವಾಂತಿ ಬಂದಾಗ ಆಗೋದು, ಅಥವಾ ತಲೆ ತೀವ್ರ ನೋವಾಗೋದು, ಅಥವಾ ತಲೆ ಸುತ್ತದಾಗ ಆಗೋದು, ಅಥವಾ ಸಡನ್ನಾಗಿ ಬಿದ್ದು ಹೋಗೋದು. ಈ ರೀತಿಯಾಗಿ ಸಡನ್ನಾಗಿ ಒಂದಿಷ್ಟು ಸಿಂಪ್ಟಮ್ಸ್ ಕಾಣಿಸುತ್ತೆ. ಅದಾದ ಮೇಲೆ ಈ ಸ್ಟ್ರೋಕ್ ಅಟ್ಯಾಕ್ ಕಂಪ್ಲೀಟ್ ಆದಮೇಲೆ ಅವರಿಗೆ ಒಂದು ಸೈಡ್ ವೀಕ್ನೆಸ್ ಆಗುವಂಥದ್ದು, ಅಥವಾ ಒಂದು ಸೈಡ್ ಏನೂ ಸೆನ್ಸೇಷನೇ ಇಲ್ಲ, ಅಂದರೆ ಏನೂ ಸ್ಪರ್ಶನೇ ಇಲ್ಲ ಆ ಥರ ಆಗೋದು, ಮತ್ತು ಪ್ರಜ್ಞೆ ತಪ್ಪು ಹೋಗೋದು. ಅದಾದಮೇಲೆ ನಮ್ಮ ದೃಷ್ಟಿ ಫುಲ್ ಕಡಿಮೆ ಆಗೋದು ಅಥವಾ ಅರ್ಧ ಕಡಿಮೆ ಆಗೋದು, ಬ್ಲರ್ ಆಗೋದು. ಈ ರೀತಿಯಾಗಿ ಹಲವಾರು ಲಕ್ಷಣಗಳು ಹೆಮರೇಜಿಕ್ ಸ್ಟ್ರೋಕ್ ಆದಾಗ ಕಾಣಿಸ್ತದೆ. ಮೇನಾಗಿ ಅದು ಯಾವ ಬ್ರೈನಿನ ಯಾವ ಜಾಗದಲ್ಲಿ ಆಗಿದೆ ಆ ಆಧಾರದ ಮೇಲೆ ನಿಮಗೆ ಲಕ್ಷಣಗಳು ಕಾಣಿಸ್ತದೆ. ಹೆಮರೇಜಿಕ್ ಸ್ಟ್ರೋಕ್ ಅನ್ನೋದು ಇದು ಎಮರ್ಜೆನ್ಸಿ ಕಂಡೀಷನ್. ಸೊ ನಿಮಗೆ ಈ ಯಾವುದೇ ಲಕ್ಷಣಗಳು ಕಾಣಿಸಿದಾಗ ಕೂಡಲೇ ನಾವು ಎಮರ್ಜೆನ್ಸಿ ಹಾಸ್ಪಿಟಲಿಗೆ ಹೋಗಿ ಅದಕ್ಕೆ ಬೇಕಾದ ಒಂದು ಚಿಕಿತ್ಸೆಯನ್ನು ತಗೋಬೇಕು, ಅಥವಾ ಸ್ಕ್ಯಾನ್ ಮಾಡಿಸೋದಿರ್ಬೋದು, ಈ ರೀತಿ ಕೂಡಲೇ ಮಾಡಬೇಕು. ಸೊ ಈ ಸ್ಟ್ರೋಕ್ ಅಟ್ಯಾಕ್ ಆದಮೇಲೆ ತುಂಬ ಜನಕ್ಕೆ ಈ BP ಆಗಲಿ ಇದರಲ್ಲಿ ಎಲ್ಲ ನಾರ್ಮಲ್ ಬಂದಿರುತ್ತೆ, ಬಟ್ ಅವರಿಗೆ ಬಲ ಇಲ್ಲದೆ ಇರೋದು ಅಥವಾ ಸೆನ್ಸೇಷನ್ ಇಲ್ಲದೆ ಇರೋದು, ಈ ಒಂದು ತೊಂದರೆ ಹಾಗೇ ಉಳ್ಕೊಂಡಿರುತ್ತೆ. ಸೊ ಇದಕ್ಕೆ ನಾವು 4 ಸ್ಟೇಜಲ್ಲಿ ಡಿವೈಡ್ ಮಾಡ್ತೀವಿ. ಏನು ನಾವು ರಿಕವರಿ ಆಗ್ತಾರೆ, ಆ ನರ್ವ್ ಏನು ಡ್ಯಾಮೇಜ್ ಆಗಿರುತ್ತೆ, ಸೊ ಅದು ರಿಕವರಿ ಆಗೋಕ್ಕೆ 4 ಸ್ಟೇಜಸ್ಸಲ್ಲಿ ಆಗುತ್ತೆ. ಅದು ಯಾವುದಂತ ಈಗ ನೋಡೋಣ. ಸೊ ಈ ರಿಕವರಿ ಸ್ಟೇಜಸ್ಸಲ್ಲಿ ಮೊದಲನೇದಾಗಿ ನಾವು ಸ್ಟೇಜ್ 1ಗೆ ಹೇಳುವಂಥದ್ದು ಫ್ಲಾಸಿಡ್ ಪ್ಯಾರಲೈಸಿಸ್. ಫ್ಲಾಸಿಡ್ ಪ್ಯಾರಲೈಸಿಸ್ ಅಂದರೆ ನಿಮಗೆ ಆ ಒಂದು ಮಸಲಲ್ಲಿ ಏನೂ ಶಕ್ತಿ ಇರಲ್ಲ, ಹಾಗೆ ಅದು ಫುಲ್ ವೀಕ್ ಆಗಿರುತ್ತೆ, ಮತ್ತು ಈಗ ಮೇಲ್ ಬಿಟ್ಟರೆ ಸಡನ್ನಾಗಿ ಬಿದ್ದು ಹೋಗೋದು, ಆ ರೀತಿ ಫುಲ್ ಲೂಸ್ ಆಗೋಗಿರುತ್ತೆ ಮಸಲ್ಸ್ ಎಲ್ಲ. ಸೊ ಇದಕ್ಕೆ ನಾವು ಫ್ಲಾಸಿಡ್ ಪ್ಯಾರಲೈಸಿಸ್ ಅಂತ ಹೇಳ್ತೀವಿ. ಈ ಸ್ಟೇಜ್ 1 ಫ್ಲಾಸಿಡ್ ಪ್ಯಾರಲೈಸಿಸ್ ಕೆಲವಷ್ಟು ತಿಂಗಳುಗಳು ಮಾತ್ರ ಇರುತ್ತೆ. ನೆಕ್ಸ್ಟ್ 2ನೇ ಸ್ಟೇಜಲ್ಲಿ ನಿಧಾನವಾಗಿ ಸ್ವಲ್ಪ ಮೂವ್ಮೆಂಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದರೊಟ್ಟಿಗೆ ನಾನೇನು ಫಸ್ಟಿಗೆ ಫ್ಲಾಸಿಡ್ ಆಗಿರುತ್ತೆ, ಅಂದರೆ ಲೂಸ್ ಆಗಿರುತ್ತಲ್ಲ ಮಸಲ್ಲು, ಸೊ ಅದು ಗಟ್ಟಿ ಆಗುತ್ತೆ, ಅಂದರೆ ಸ್ಪ್ಯಾಸ್ಟಿಸಿಟಿ ಆಗುತ್ತೆ. ಸೊ 2ನೇ ಸ್ಟೇಜಲ್ಲಿ ಮೇನಾಗಿ ಮಸಲ್ ಗಟ್ಟಿ ಆಗುವಂಥದ್ದು, ಆಮೇಲೆ ನಿಧಾನವಾಗಿ ಸ್ವಲ್ಪ ಮೂವ್ಮೆಂಟ್ ಆಗುವಂಥದ್ದು ನೋಡ್ಬೋದು. ನೆಕ್ಸ್ಟ್ 3ನೇ ಸ್ಟೇಜಲ್ಲಿ ಈ ಒಂದು ಮೂಮೆಂಟ್ ಅಂತ ಏನು ಹೇಳಿದೆ, ಸೊ ಅದು ಅವರಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಾಗೆ ಒಂದು ಸ್ವಲ್ಪ ಮೂವ್ಮೆಂಟ್ ಮಾಡುವಂಥ ಅಥವಾ ಹಿಡಿಯುವಂಥದ್ದು, ಈ ರೀತಿ ನಿಧಾನವಾಗಿ ಮೂವ್ಮೆಂಟು ಇನ್ನಷ್ಟು ಜಾಸ್ತಿ ಆಗುತ್ತೆ, ಮತ್ತು ನಾನೇನು ಮಸಲ್ ಗಟ್ಟಿ ಆಗುತ್ತೆ ಅದು ಇನ್ನಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ. 3ನೇ ಸ್ಟೇಜಲ್ಲಿ ಮೇನಾಗಿ ಆ ಮೂವ್ಮೆಂಟ್ ಇನ್ಕ್ರೀಸ್ ಆಗೋದು ಮತ್ತು ಮಸಲ್ ಗಟ್ಟಿ ಆಗೋದು ನೋಡ್ಬೋದು. ನೆಕ್ಸ್ಟ್ 4ನೇ ಸ್ಟೇಜಲ್ಲಿ ಆ ಒಂದು ಗಟ್ಟಿಯಾಗಿದ್ದ ಮಸಲ್ ಏನಿರುತ್ತೆ ಅದು ನಿಧಾನವಾಗಿ ನಾರ್ಮಲ್ ಆಗುತ್ತೆ. ನಾರ್ಮಲ್ ನಮ್ಮ ಮಸಲ್ಸ್ ಎಲ್ಲ ಹೇಗಿರುತ್ತೆ ಅದೇ ರೀತಿ ಆಗುತ್ತೆ. ಅದಾದ ನಂತರ ಅವರೇ ತಮ್ಮ ಮೂಮೆಂಟ್ಸ್ನೆಲ್ಲ ಅವರೇ ಎದ್ದು ಓಡಾಡುವಂಥದ್ದು ಅಥವಾ ಅವರೇ ಹಿಡ್ಕೊಳ್ಳುವಂಥದ್ದು. ಸೊ ಕಂಪ್ಲೀಟ್ ಅದೇನು ಮೂಮೆಂಟ್ಸ್ ಇದೆ ಅದ್ರ ಮೇಲೆ ಎಲ್ಲ ಅವರಿಗೆ
ಕಂಟ್ರೋಲ್ ಸಿಗ್ತದೆ. ಸೊ ಈ ರೀತಿ ಈ 4 ಸ್ಟೇಜಸ್ ಏನು ರಿಕವರಿ ಸ್ಟೇಜಸ್ ಇದೆ, ಸೊ ಇದು ಸ್ಪೀಡ್ ಆಗಲಿಕ್ಕೆ ಅಂದರೆ ಬೇಗ ಆಗಲಿಕ್ಕೆ ನಾವು ಆಯುರ್ವೇದ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಆಗಿರ್ಬೋದು ತುಂಬ ಸಹಾಯ ಆಗ್ತದೆ. ಕೊನೆಯದಾಗಿ ವೆರಿ ಇಂಪಾರ್ಟೆಂಟ್, ಈ ಸ್ಟ್ರೋಕನ್ನು ಬರದೇ ಇರೋ ಹಾಗೆ ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಮೇನ್ ಆಗಿ ಇದನ್ನು ನಾನು 3 ಭಾಗದಲ್ಲಿ ಹೇಳ್ತೀನಿ. ಒಂದು ಆಹಾರ, ವಿಹಾರ, ಇನ್ನೊಂದು ಮನಸ್ಸು. ಆಹಾರದಲ್ಲಿ ಮೇನ್ ಆಗಿ ನಾವು ಏನು ತಗೋಬಾರ್ದು ಅಂತ ನೋಡೋದಾದರೆ ಈ ಒಂದು LDL ಅಂದರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂದರೆ ನಾವು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಸೊ ಆ ಆಹಾರಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಯಾಕಂತ ಹೇಳಿದ್ರೆ ಆ ಒಂದು LDL ಇಂದನೇ ನಮಗೆ ಈ ಒಂದು ಎಥೆರೋಸ್ಕ್ಲೆರೋಸಿಸ್ ಚೇಂಜಸ್ ಆಗಿ ಸ್ಟ್ರೋಕಿಗೆ ಆಗೋಕ್ಕೆ ಒಂದು ಕಾರಣ ಆಗುತ್ತೆ. ಸೊ ಮೇನ್ ಆಗಿ LDL ಅಂದರೆ ಈ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಇರುವಂಥ ಆಹಾರ ಯಾವ್ದು ನೋಡೋದಾದರೆ ಒಂದು ರೆಡ್ ಮೀಟು ಅಂದರೆ ಈ ಮಟನ್ ಆಗಿರ್ಬೋದು, ಈ ರೀತಿ ನಾನ್ ವೆಜ್ ಪದಾರ್ಥಗಳಿರ್ಬೋದು, ಮತ್ತು ಬೇಕ್ಡ್ ಫುಡ್ ಅಂದರೆ ಬಿಸ್ಕೆಟ್ ಆಗಿರ್ಬೋದು ಅಥವಾ ಬೇಕರಿ ಐಟಮ್ಸ್ ಆಗಿರ್ಬೋದು. ಈ ಒಂದು ಬೇಕ್ಡ್ ಫುಡ್ಸಲ್ಲಿ ನೀವು ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ಮೇನ್ ಆಗಿ ಅದರಲ್ಲಿರುವಂಥದ್ದು ಪಾಮ್ ಆಯಿಲ್, ರಿಫೈನ್ಡ್ ವೀಟ್ ಫ್ಲೋರ್ ಅಂದರೆ ಮೈದಾ ಮತ್ತು ಪಾಮ್ ಆಯಿಲ್ ತುಂಬ ಜಾಸ್ತಿ ಇರುತ್ತೆ. ಅದರೊಟ್ಟಿಗೆ ಶುಗರ್ ಸಹ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಒಂದು ಪಾಮ್ ಆಯಿಲ್ ಆಗಿರ್ಬೋದು ಅಥವಾ ಮೈದಾ ಆಗಿರ್ಬೋದು, ಸೊ ಈ ಒಂದು ಪದಾರ್ಥಗಳಿಂದ ನಮ್ಮ ದೇಹದಲ್ಲಿ LDL ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಸೊ ಅದು ಜಾಸ್ತಿ ಆದ ಕೂಡಲೇ ಈ ಎಥೆರೋಸ್ಕ್ಲೆರೋಸಿಸ್ ಚೇಂಜಸ್ ಆಗಿಬಿಟ್ಟು ಸ್ಟ್ರೋಕ್ ಆಗಲಿಕ್ಕೆ ಒಂದು ಕಾರಣ ಆಗ್ತದೆ. ಅದಾದಮೇಲೆ ಫ್ರೈಡ್ ಐಟಮ್ಸ್ ಈಗಿನ ಯಂಗ್ ಜನ್ರೇಷನ್ ಅವರು ತುಂಬ ತೊಗೊಳ್ತಿರೋ ಒಂದು ಐಟಮ್ ಅಂದರೆ ಈ ಒಂದು ಫ್ರೈಡ್ ಫುಡ್ಸ್. ಎಕ್ಸಾಂಪಲ್ ಎಗ್ ರೈಸ್ ಆಗಿರ್ಬೋದು ಅಥವಾ ಫ್ರೈಡ್ ರೈಸ್ ಆಗಿರ್ಬೋದು, ಈ ರೀತಿ ಗೋಬಿ ಮಂಚೂರಿ ಆಗ್ಬೋದು. ಹಲವಾರು ಫ್ರೈಡ್ ಐಟಮ್ಸನ್ನು ನಾವು ತಿನ್ನೋದ್ರಿಂದ ಈ ಒಂದು ಎಥೆರೋಸ್ಕ್ಲೆರೋಸಿಸ್ ಚೇಂಜಸ್ ಏನಿದೆ ತುಂಬ ಬೇಗ ಆಗುತ್ತೆ ಹಾಗೂ ಸ್ಟ್ರೋಕ್ ಆಗಲಿಕ್ಕೆ ಇದೊಂದು ಕಾರಣ ಆಗ್ತದೆ. ಸೊ ಇನ್ನೊಂದು ವಸ್ತು ಈಗಿನ ಜನ್ರೇಷನ್ ಅವರು ತುಂಬ ತೊಗೊಳ್ತಿರೋ ಒಂದು ಐಟಮ್ ಏನಂತ ಹೇಳಿದ್ರೆ ಸಾಫ್ಟ್ ಡ್ರಿಂಕ್ಸ್. ಸೊ ಈ ಸಾಫ್ಟ್ ಡ್ರಿಂಕ್ಸಲ್ಲಿ ಮೇನಾಗಿ ಕ್ಯಾಲೋರೀಸ್ ಅಂದರೆ ಶುಗರ್ ತುಂಬ ಹೈ ಲೆವೆಲಲ್ಲಿರುತ್ತೆ. ಸೊ ಶುಗರ್ ಜಾಸ್ತಿ ಇರೋ ಕಾರಣ ನಮ್ಮ ದೇಹದಲ್ಲಿ ಈ ಎಥೆರೋಸ್ಕ್ಲೆರೋಸಿಸ್ ಚೇಂಜಸ್ ಆಗುತ್ತೆ. ಅದರಿಂದ ಸ್ಟ್ರೋಕ್ ಆಗಲಿಕ್ಕೆ ಅದು ಸಹ ಒಂದು ಕಾರಣ ಆಗ್ತದೆ. ಅದಾದಮೇಲೆ ನಾವು ಮನೆಯಲ್ಲಿ ದಿನನಿತ್ಯ ಯೂಸ್ ಮಾಡುವಂಥ ರಿಫೈನ್ಡ್ ಆಯಿಲ್ ಏನಿದೆ, ಸೊ ಅದನ್ನು ನಾವು ಸ್ಟಾಪ್ ಮಾಡಬೇಕು. ಯಾಕಂದರೆ ಈ ರಿಫೈನ್ಡ್ ಆಯಿಲಿಂದ ಸಹ ಈ LDL ಅನ್ನೋದು ಜಾಸ್ತಿ ಆಗಿಬಿಟ್ಟು ನಮಗೆ ಸ್ಟ್ರೋಕ್ ಆಗೋಕ್ಕೆ ಒಂದು ಕಾರಣ ಆಗ್ತದೆ. ಇದಾದಮೇಲೆ ನಾವು ಏನೆಲ್ಲ ತಿನ್ನಬೇಕಂತ ನೋಡೋದಾದರೆ ಮೇನಾಗಿ ಗ್ರೀನ್ ವೆಜಿಟೇಬಲ್ಸ್ ಅಂದರೆ ಹಸಿರು ತರಕಾರಿಗಳನ್ನು ಆದಷ್ಟು ಜಾಸ್ತಿ ತೊಗೋಬೇಕು. ಅದಾದಮೇಲೆ ಜಾಸ್ತಿ ಫ್ರೂಟ್ಸನ್ನು ತೊಗೋಬೇಕು. ಎಸ್ಪೆಷಲಿ ಪೊಮೊಗ್ರಾನೇಟ್ ಅಂದರೆ ದಾಳಿಂಬೆ ಹಣ್ಣು ಅಂತ ಏನು ಹೇಳ್ತೀವಿ, ಸೊ ಅದನ್ನು ನಾವು ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕೆ ಶುರು ಮಾಡಬೇಕು. ಅದರಿಂದ ನಮ್ಮ ರಕ್ತ ಸಂಚಾರ ಚೆನ್ನಾಗಿರುತ್ತೆ, ಆಮೇಲೆ ಸ್ಟ್ರೋಕ್ ಆಗದೇ ಇರೋ ಹಾಗೆ ತಡೆಗಟ್ಟುತ್ತೆ. ಅದಾದಮೇಲೆ ನಾವು ದಿನನಿತ್ಯ ಯಾವುದಾದ್ರೂ ಒಂದು ಕಷಾಯ ಕುಡಿಯೋದ್ರಿಂದ ಸಹ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗುತ್ತೆ. ಎಸ್ಪೆಷಲಿ ಶುಂಠಿ ಕಷಾಯ ಆಗಿರ್ಬೋದು. ಈ ಶುಂಠಿ ಕಷಾಯ ತೊಗೊಳ್ಳೋದ್ರಿಂದ ನಾವು ಈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದನ್ನು ನಿಲ್ಲಿಸ್ಬೋದು. ಅದರೊಟ್ಟಿಗೆ ಈ ಬ್ಲಡ್ ಕ್ಲಾಟ್ ಅಂದರೆ ರಕ್ತ ಹೆಪ್ಪುಕಟ್ಟೋದನ್ನು ನಿಲ್ಲಿಸ್ಬೋದು. ಅದರೊಟ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುವ ಹಾಗೆ ನಾವು ನೋಡ್ಕೋಬೋದು. ಅದಾದಮೇಲೆ ಏಲಕ್ಕಿ ಕಷಾಯ ಕುಡಿಯೋದ್ರಿಂದ ನಮಗೆ ತುಂಬ ಯೂಸ್ ಆಗುತ್ತೆ. ಹೇಗಂದರೆ ಅದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದನ್ನು ತಡೆಗಟ್ಟುತ್ತೆ. ಅದರೊಟ್ಟಿಗೆ ನಮ್ಮ ಹಾರ್ಟಿಗೂ ಸಹ ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ಯಾರಿಗೆ ಶುಗರ್ ಸಮಸ್ಯೆ ಇದೆ ಅದನ್ನು ಸಹ ಕಡಿಮೆ ಮಾಡಲಿಕ್ಕೆ ಈ ಒಂದು ಏಲಕ್ಕಿ ಕಷಾಯ ತುಂಬ ಸಹಾಯ ಆಗ್ತದೆ. ಇದಾದಮೇಲೆ ಅರಿಶಿಣದ ಕಷಾಯ. ಸೊ ಈ ಅರಿಶಿನ ಕಷಾಯ ಕುಡಿಯೋದ್ರಿಂದ ನಮಗೆ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ತುಂಬ ಚೆನ್ನಾಗಿ ಡೆವಲಪ್ ಆಗಿ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ, ಯಾರಿಗೆ ಈ ರಕ್ತನಾಳದ ಇನ್ಫ್ಲಮೇಷನ್ ಆಗೋದ್ರಿಂದ ಈ ಸ್ಟ್ರೋಕ್ ಆಗೋ ಸಮಸ್ಯೆ ಇರುತ್ತೋ ಸೊ ಅದನ್ನು ತಡೆಗಟ್ಟಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಅದಾದಮೇಲೆ ಈ ಒಂದು ಅರಿಶಿನ ಕಷಾಯ ಕುಡಿಯೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಸ್ಮೂತಾಗಿ ಆಗುತ್ತೆ ಹಾಗೂ ಈ ಒಂದು ಸ್ಟ್ರೋಕ್ ಬರದೇ ಇರೋ ಹಾಗೆ ತಡೆಗಟ್ಟಲಿಕ್ಕೆ ಸಹಾಯ ಆಗ್ತದೆ. ಇದಾದಮೇಲೆ ತುಂಬ ಟ್ರೆಂಡಿಂಗ್ ಇರುವಂಥದ್ದು ಅಥವಾ ತುಂಬ ಜನ ಬಳಕೆ ಮಾಡುವಂಥ ಟೀ ಅಂದರೆ ಗ್ರೀನ್ ಟೀ. ಸೊ ಈ ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಲು ನಾರ್ಮಲ್ ಕಂಟ್ರೋಲಲ್ಲಿರುತ್ತೆ. ಅದೇ ರೀತಿಯಾಗಿ ಅದು ನಮ್ಮ ಹಾರ್ಟಿಗೂ ಸಹ ಒಳ್ಳೆಯದು. ಸೊ ಇದಾದ ನಂತರ ವಿಹಾರ ಅಂದರೆ ನಾವು ದಿನನಿತ್ಯ ಮಾಡುವ ಚಟುವಟಿಕೆ ಆಗಿರ್ಬೋದು ಅಥವಾ ನಾವು ಎಕ್ಸಸೈಸ್ ಮಾಡುವಂಥದ್ದಾಗಿರ್ಬೋದು, ಇದಕ್ಕೆ ನಾವು ವಿಹಾರ ಅಂತ ಹೇಳ್ಬೋದು. ಸೊ ಕೇವಲ ಆಹಾರದಲ್ಲಿ ಕಂಟ್ರೋಲ್ ಮಾಡಿದ್ರೆ ಈ ಸ್ಟ್ರೋಕನ್ನು ತಡೆಗಟ್ಬೋದಾ? ಇಲ್ಲ. ವಿಹಾರ ಸಹ ಅಂದರೆ ಎಕ್ಸಸೈಸ್ ಸಹ ತುಂಬ ಇಂಪಾರ್ಟೆಂಟ್. ಈ ಎಕ್ಸಸೈಸ್ ಮಾಡದೇ ಇರೋದು ಅಥವಾ ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ಈ ಸ್ಟ್ರೋಕ್ ಆಗುವ ಚಾನ್ಸಸ್ 3 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಆದ ಕಾರಣ ನಾವು ದಿನನಿತ್ಯ ಎಕ್ಸಸೈಸ್ ಮಾಡಬೇಕು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ 1 ಗಂಟೆ ಆದರೂ ನಾವು ದಿನನಿತ್ಯ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಎಕ್ಸಸೈಸನ್ನು ಮಾಡಬೇಕು. ಯೋಗಾಸನ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಬ್ರೈನಿಗೆ, ಮತ್ತು ಈ ಸ್ಟ್ರೋಕ್ ಆಗದೇ ಇರೋ ಹಾಗೆ ತಡೆಗಟ್ಟಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಸೊ ಮೂರನೇದಾಗಿ ವೆರಿ ಇಂಪಾರ್ಟೆಂಟ್ ಮನಸ್ಸು. ಇದೆಲ್ಲ ಆಹಾರ ವಿಹಾರ ಎಲ್ಲ ಸರಿ ಇದ್ದು ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಸ್ಟ್ರೋಕ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಮನಸ್ಸಂತ ಹೇಳೋದಾದರೆ ಮೇನಾಗಿ ಈ ಒಂದು ಟೆನ್ಷನ್ ಆಗಿರ್ಬೋದು ಅಥವಾ ಡಿಪ್ರೆಷನ್ ಆಗಿರ್ಬೋದು ಅಥವಾ ಸಡನ್ನಾಗಿ ಸಿಟ್ಟಾಗುವಂಥದ್ದು ಇರ್ಬೋದು. ಸೊ ಈ ರೀತಿ ಎಲ್ಲ ಆದಾಗ ಏನಾಗುತ್ತೆ, ನಮ್ಮ BP ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾವು ದಿನನಿತ್ಯ ಸ್ವಲ್ಪ ಮೆಡಿಟೇಷನ್ನು, ಪ್ರಾಣಾಯಾಮ, ಈ ರೀತಿ ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್ ನಾವು ಮೆಡಿಟೇಷನ್ ಅಥವಾ ಪ್ರಾಣಾಯಾಮ ಮಾಡೋದ್ರಿಂದ ಈ ಸ್ಟ್ರೆಸ್ ಆಗಲಿ, ತುಂಬ ಸಿಟ್ಟಾಗೋದಾಗಲಿ ಅಥವಾ ಡಿಪ್ರೆಷನ್ ಆಗಲಿ ಇದರಿಂದ ನಾವು ಪಾರಾಗ್ಬೋದು ಹಾಗೂ ಸ್ಟ್ರೋಕ್ ಆಗೋದ್ರಿಂದ ನಾವು ತಡೆಗಟ್ಬೋದು. ಸೊ ಈ ರೀತಿಯಾಗಿ ನಾವು ಲೈಫ್ ಸ್ಟೈಲ್ನ ಚೇಂಜ್ ಮಾಡೋದ್ರಿಂದ ನಾವು ಈ ಸ್ಟ್ರೋಕ್ ಆಗೋದನ್ನು ತಡೆಗಟ್ಬೋದು. ಅದಾದಮೇಲೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೇ ಇರ್ಬೋದು.
ಸೊ ಈ ಒಂದು ಸಲ ಸ್ಟ್ರೋಕ್ ಅಟ್ಯಾಕ್ ಆದಮೇಲೆ ಅಟ್ಲೀಸ್ಟ್ ಒಂದು 3 to 6 ಮಂತ್ಸ್ ಆದರೂ ನಾವು ಕಂಪ್ಲೀಟಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ಎಲ್ಲರಿಗೂ ಅವರ ಕೆಲಸ ಅವರೇ ಮಾಡಬೇಕಂತ ಇಷ್ಟ ಇರುತ್ತೆ, ಯಾರಿಗೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಂತ ಇಷ್ಟ ಇರಲ್ಲ. ಸೊ ಆದ ಕಾರಣ ಇವತ್ತಿಂದನೇ ನೀವು ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಧನ್ಯವಾದಗಳು.